ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಸೌತ್ ಗರ್ಲ್ ರಾಧಿಕಾ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಹೇಳ್ತೀನಿ. ಇವತ್ತು ನಾನು ನಿಮ್ಗೆ ಮನೆಯೊಳಗದ ಬಾದಾಮಿ ಪುಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದೊಂದು ಭಾಳ ಹೆಲ್ದಿ ರೆಸಿಪಿ ಐತಿ. ಬರ್ರಿ ಹಾಗಂದ್ರೆ ವಿಡಿಯೋ ಶುರು ಮಾಡೋಣ. ಇದಕ್ಕೆ ನಾವೊಂದು ಬೌಲಷ್ಟು ಇಲ್ಲಿ ಬಾದಾಮಿ ತೊಗೊಂಡಿನಿ. ಅದ್ರ ಜೊತೆಗೆ ಒಂದು ಅರ್ಧ ಬಟ್ಲದಷ್ಟು ಮಖಾನ ಮತ್ತೊಂದು ಸ್ವಲ್ಪ ಪಿಸ್ತಾ ಮತ್ತೊಂದು ಸ್ವಲ್ಪ ಗೋಡಂಬಿ ತೊಗೊಂಡಿನಿ. ಮೊದಲು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡೋಣ. ಯಾಕಂದ್ರೆ ನಾವು ಮನೆಯೊಳಗೆ ಡಬ್ಬ್ಯಾಗದು ಹಾಕಿಟ್ಟಿರ್ತೀವಲ್ಲ, ಅವಾಗ ಇದಕ್ಕೆ ಮಾಯ್ಶ್ಚರ್ ಹಿಡ್ದಿರ್ತೈತಿ. ಸೊ ನಾವು ಒಂದು ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಆದರೂ ನಾವು ಅದನ್ನು ಬೆಚ್ಚಗೆ ಮಾಡ್ಕೋಬೇಕಾಗ್ತೈತಿ. ಸೊ ಈಗ ನಾನು ಒಂದು ಸ್ವಲ್ಪ ನನ್ನ ಬಾಣಲಿಕ್ಕಾದ್ಮೇಲೆ ಅದಕ್ಕೆ ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿ ಹಾಕಿ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಆರಾಮಾಗಿ ಕೈ ಆಡಿಸ್ಕೊತ ಹುರ್ಕೋರಿ. ಇದು ಇಲ್ಲಾಂದ್ರೆ ಒಂದೊಂದು ಕಡೆ ಸೀದ್ ಹೋಗಿಬಿಡ್ತಂದ್ರೆ ಭಾಳ ಕಪ್ಪಾಗಿಬಿಡ್ತೈತಿ. ಸೊ ಅದು ಕಪ್ಪಾತಂದ್ರೆ ಒಂಥರ ವಾಸನೆನೂ ಬಂದಂಗೆ ಆಗ್ತೈತಿ ಮತ್ತು ಟೇಸ್ಟು ಭಾಳ ಡಿಫರ್ ಆಗಿಬಿಡ್ತೈತಿ. ಸೊ ಆದಷ್ಟು ಅವು ಬೆಚ್ಚಗಾಗಲಿ, ಒಂಚೂರು ಕುರುಮ್ ಥರ ಅನ್ನಿಸ್ತೈತಿ ನಮಗೆ ಅದು ಕೈ ಆಡಿಸೋದ್ರಿಂದ. ಅಷ್ಟಾದರೆ ಸಾಕಿದೆ. ವಿಡಿಯೋ ನೋಡತ್ತಿರೋ ಯಾರ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಿಮ್ದೊಂದು ಸಪೋರ್ಟ್ ನಮಗೆ ಭಾಳಷ್ಟು ಮ್ಯಾಟರ್ ಆಗ್ತೈತಿ. ಸೊ ಇನ್ನೊಂದಿಷ್ಟು ಒಳ್ಳೆ ರೆಸಿಪೀಸ್ ಮಾಡೋಕೆ ನಮಗೊಂದು ಮೋಟಿವೇಶನ್ ಸಿಗ್ತೈತಿ. ಸೊ ಪ್ಲೀಸ್ ಈ ಚಾನಲ್ ಪೇಜಿಗೆ ಹೋಗ್ರಿ ಮತ್ತು ಎಲ್ಲ ಹಳೆ ವಿಡಿಯೋಸ್ನು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನಾನು. ಸೊ ಪ್ಲೇನ್ ಹಾಲದು ಕುಡಿಯೋಕೆ ಭಾಳಷ್ಟು ಮಂದಿಗೆ ಇಷ್ಟ ಆಗ್ತಿರಂಗಿಲ್ಲ. ಸೊ ನಾವು ಆಲ್ರೆಡಿ ಹಾರ್ಲಿಕ್ಸ್ ಅದು ಇದು ಬೈ ಮಾಡಿ ತೊಗೊಂಡು ಬರ್ತೀವಿ. ಸರ್ಟನ್ ಪೀರಿಯಡ್ ಆದಮೇಲೆ ಮತ್ತು ಬೋರಿಂಗ್ ಅಂತ ಅನ್ನಿಸ್ತೈತಿ. ಸೊ ಮನೆಯೊಳಗನ ನೀವು ಹೆಲ್ದಿಯಾಗಿ ಮಾಡ್ಕೋರಿ. ಸೊ ಹೈಜೀನು ಮೇಂಟೈನ್ ಮಾಡ್ಬೋದು. ಹಂಗೆ ಟೇಸ್ಟು ಜಬರ್ದಸ್ತ್ ಇರ್ತೈತಿ. ಮಕ್ಳಿಗಂತೂ ಎವ್ರಿ ಡೇ ಮಾರ್ನಿಂಗ್ ಒಂದು ಗ್ಲಾಸ್ ಬಿಫೋರ್ ಬ್ರೇಕ್ಫಾಸ್ಟ್, ಒಂದೊಂದು ಮಕ್ಳು ಬ್ರೇಕ್ಫಾಸ್ಟ್ ಅದು ಮಾಡಿ ಹೋಗ್ತಿರಂಗಿಲ್ಲಲ್ಲ. ಸೊ ಅವ್ರಿಗೆ ಈ ಥರ ಒಂದು ರೆಸಿಪಿ ಕೊಟ್ರೆ ಅಂದ್ರೆ ಅವ್ರಿಗೆ ಹೊಟ್ಟೆನೂ ತುಂಬ್ದಂಗೆ ಇರ್ತೈತಿ. ಅನ್ವಾಂಟೆಡ್ ಥಿಂಗ್ಸಿಂದನೂ ದೂರ ಇರ್ತಾರೆ. ಸೊ ನೋಡಿರಿ, ಇದು ಒಂದು ಸ್ವಲ್ಪ ನಿಮ್ಗೆ ಅನ್ನಿಸ್ತೈತಿ ಬಣ್ಣ ಬಿಡಾಕತೈತಿ ಅಂಥೇಳಿ ಒಂದು ಸ್ವಲ್ಪ ಹುರಿದಾವಿವ. ನೋಡಿರಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಇದನ್ನು ಚೆನ್ನಾಗಿ ಆರಾಕಿ ಬಿಟ್ಬಿಡೋಣ. ಈಗ ನಮ್ಮದು ಮಖಾನ ಇದ್ವಲ್ಲ, ಅವು ಜಲ್ದಿ ರೋಸ್ಟ್ ಆಗ್ತಾವೆ ಅಂಥೇಳಿ ಅದನ್ನು ಸಪ್ರೇಟಾಗಿ ಹುರ್ಕೊಳಕತ್ತೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮಖಾನ ಹಾಕಿ ಹುರಿಯಾಕತ್ತೀನಿ. ಸೊ ಮಖಾನ ಹಾಕೋದ್ರಿಂದ ಇದು ಪೌಡರ್ ಇನ್ನೂ ಸ್ವಲ್ಪ ಹೆಲ್ದಿ ಆಗ್ತೈತಿ ಮತ್ತು ಎನರ್ಜಿ ಬೂಸ್ಟ್ ಆಗ್ತೈತಿ. ಸೊ ಮಖಾನ ಇದ್ರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹೇಳ್ಬೋದು. ಸೊ ಇದೆಲ್ಲ ನೋಡಿರಿ ಚೆನ್ನಾಗೆ ತಂಪು ಮಾಡ್ಕೊರಿ. ತಂಪು ಮಾಡ್ಕೊಂಡಾದ್ಮೇಲೆ ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೋಬೇಕು. ಸೊ ಮಿಕ್ಸರ್ ಜಾರ್ಗೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಹಾಕೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಾಕತ್ತೀನಿ. ಹಂಗೆ ಒಂದು 4 ಏಲಕ್ಕಿ ಮತ್ತು ಕಲರ್ ಸಂಬಂಧ ನಾನು ಅರಿಶಿನ ಪುಡಿ ಹಾಕತ್ತೀನಿ. ಸೊ ಇದೊಂಥರ ಆ್ಯಂಟಿ ಆಕ್ಸಿಡೆಂಟ್ ಥರ ನಮ್ಗೆ ವರ್ಕ್ ಆಗ್ತೈತಿ. ಸೊ ಇದನ್ನು ಆದಷ್ಟು ತರಿನ ರುಬ್ಕೋರಿ. ಫೈನ್ ಪೇಸ್ಟ್ ಮಾಡಬೇಡ್ರಿ, ಅಷ್ಟು ಚಲೋ ಅನ್ಸಂಗಿಲ್ಲ. ಸೊ ಇಷ್ಟು ಮಾಡ್ಕೊಂಡು ನಾವೊಂದು ಬೌಲ್ಗೆ ಎತ್ತಿಟ್ಕೊಳಕತ್ತೀನಿ. ಇದು ಪೂರ ತಣ್ಣಗಾಗ್ತೈತಲ್ಲ, ಮಿಕ್ಸರಿಂದ ತೆಗ್ದಾಗ ಸ್ವಲ್ಪ ಬಿಸಿ ಇರ್ತೈತಿ. ಆಮೇಲೆ ಇದನ್ನು ನೀವು ಒಂದು ಒಳ್ಳೆ ಕಂಟೈನರ್ಗೆ ಹಾಕ್ಬೋದು. ಸೊ ನೋಡ್ಬೋದು ನೀವು. ಇದಕ್ಕೆ ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಹಂಗೆ ಅದಕ್ಕೊಂದು ಸ್ವಲ್ಪ ಕೇಸರಿ ಹಾಕ್ಕೊಂಡಿನಿ ಮೇಲೆ. ಸೊ ಹಾಲೊಳಗೆ ಅದೊಂದು ಸ್ವಲ್ಪ ಇದ್ರೆ ಕ್ರಂಚಿ ಥರ ಭಾಳ ಚಲೋ ಅಂತ ಅನ್ನಿಸ್ತೈತಿ. ಸೊ ನೋಡ್ಬೋದು, ಗರಂ ಹಾಲು ರೆಡಿ ಆಗೈತಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತೀನಿ. ಬಾಯ್.